ನೋಡಿ ಪೊಲೀಸರು ನೋಡಿ ಯಾವ ರೀತಿಯಾಗಿ ಇಲ್ಲಿ ಬಂದೋಬಸ್ತ್ನಲ್ಲಿ ಇದ್ದಾರೆ ಅಂತೇಳಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನು ಇಲ್ಲಿ ನಿಯೋಜನೆ ಮಾಡಲಾಗಿದೆ. ಯಾಕೆಂದರೆ ಯಾರು ಕೂಡ ಒಳಗಡೆ ಹೋಗಬಾರ್ದು ಅಂತೇಳಿ, ಯಾರಿಗೆ ಅವಶ್ಯಕತೆ ಇದೆಯೋ, ಯಾರಾದರೂ ಜೈಲಿನ ಒಳಗಡೆ ವಿಚಾರಣಾ ದಿನ ಕೈದಿಯೋ ಅಥವಾ ಸಜಾಬಂದಿ ಕೈದಿಯ ಸಂಬಂಧಿಕರಿದ್ದರೆ ಅವರನ್ನು ಮಾತ್ರ ನೋಡಿ DCP ಅವರು CK ಬಾಬು DCP ಅವರು ಹೋಗ್ತಿದ್ದಾರೆ, ಬಂದೋಬಸ್ತನ್ನು ಮಾಡ್ಕೊಂಡಿದ್ರು. ಅವರು ಕೂಡ ಈಗ ತೆರಳುತ್ತಾ ಇರುವಂಥ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀವಿ. ನೋಡಿ ಇಲ್ಲಿ ಪೊಲೀಸರು ಎಲ್ಲೆಲ್ಲಿ ಕಳಿಸ್ತಾ ಇದ್ದಾರೆ ಅಂತೇಳಿ ಆರೋಪಿಗಳನ್ನು ನೋಡೋದಕ್ಕೆ ಬಂದಂಥವ್ರು ಎಲ್ಲರೂ ಕೂಡ ಅಲ್ಲಿ ಮಹಿಳೆ ಒಬ್ಬಳು ಕಣ್ಣೀರನ್ನು ಹಾಕ್ತಾ ಇದ್ರು. ನೋಡಿ ಇಲ್ಲಿ ಪೊಲೀಸರು ಕಳಿಸ್ಕೊಡ್ತಿದ್ದಾರೆ, ಎಲ್ಲರನ್ನು ಕೂಡ ಕಳಿಸ್ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಬಾರ್ದು ಅಂತೇಳಿ ಇವರನ್ನು ಕಂಟ್ರೋಲ್ ಮಾಡಬೇಕಾ ಅಥವಾ ಪೊಲೀಸರು ಯಾರಾದರೂ ಒಳಗಡೆ ಹೋಗ್ತಾರೆ ಅಂತೇಳಿ ಅವರನ್ನು ತಡಿಬೇಕಾ, ಈ ಒಂದು ಕೆಲಸಗಳಿಗೆ ಪೊಲೀಸರು ಮುಂದಾಗಿದ್ದಾರೆ. ಮೊದಲಿಗೆ ಇಲ್ಲಿನ ಪರಿಸ್ಥಿತಿಯನ್ನು ವಿವರಿಸ್ತಾ ಹೋಗ್ತೀನಿ. ಪೊಲೀಸರು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದೋಬಸ್ತ್ನಲ್ಲಿ ನಿಯೋಜನೆಗೊಂಡಿದ್ದಾರೆ. ನೋಡಿ 2 KSRP ವಾಹನಗಳನ್ನು ಇಲ್ಲಿ ನಿಲ್ಲಿಸಿಕೊಳ್ಳಲಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನು ಕೂಡ ಇಲ್ಲಿ ಬಂದೋಬಸ್ತ್ನಲ್ಲಿ ನಿಯೋಜನೆ ಮಾಡಲಾಗಿದೆ. ಯಾಕೆಂದರೆ ದರ್ಶನ್ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿಗೆ ಆಗಮಿಸಿದ್ರು. ಅವರನ್ನು ಕಂಟ್ರೋಲ್ ಮಾಡುವಂಥ ಕೆಲಸವನ್ನು ಇಲ್ಲಿರುವಂಥ ಪೊಲೀಸರು ಮಾಡ್ತಾಯಿದ್ರು. ಇದರ ಜೊತೆಗೆ ಈಗ ಕೆಲವೇ ಕ್ಷಣಗಳ ಹಿಂದೆ ಅಷ್ಟೇ A2 ಆರೋಪಿ ದರ್ಶನ್ ಸೇರಿದಂತೆ 3 ಆರೋಪಿಗಳು, ಒಟ್ಟು 4 ಜನ ಆರೋಪಿಗಳನ್ನು ಪೊಲೀಸರು ಅನ್ನಪೂರ್ಣೇಶ್ವರ ಪೊಲೀಸರು ಕರೆದುಕೊಂಡು ಹೋಗಿ ಪರಪ್ಪನಗ್ರಹಾರ ಕೇಂದ್ರ ಕಾರಾಗೃಹಕ್ಕೆ ಬಿಟ್ಟಿದ್ದಾರೆ. ಈಗ ಕೇಂದ್ರ ಕಾರಾಗೃಹದಲ್ಲಿ ಒಳಗೆ ಪ್ರಕ್ರಿಯೆಗಳು ಕೂಡ ನಡೀತಾ ಇದೆ. ನೋಡಿ ಶ್ರೀಲಕ್ಷ್ಮಿಲಿ 2 ರೀತಿಯಾದಂಥ ಕೈದಿಗಳಿರ್ತಾರೆ. ಒಂದು ವಿಚಾರಣಾ ದಿನ ಕೈದಿಗಳಂತ ಬರುತ್ತೆ, ಮತ್ತೊಂದು ಕಡೆ ಸಜಾಬಂದಿ ಕೈದಿಗಳಂತ ಬರ್ತಾರೆ. ಈಗ ಅವರೆಲ್ಲರೂ ಕೂಡ ನ್ಯಾಯಾಂಗ ಬಂಧನದಲ್ಲಿ ಇರುವಂಥ ಹಿನ್ನೆಲೆಯಲ್ಲಿ ಕ್ವಾರಂಟೈನ್ ಸೆಲ್ನಲ್ಲಿ ಅವರನ್ನು ಇರಿಸಲಾಗುತ್ತೆ ಎನ್ನುವ ಮಾಹಿತಿ ಕೂಡ ಇದೆ. ಸೊ ಅಲ್ಲಿ ಅವರಿಗೆ ಯಾವ ಬ್ಯಾರಕ್ನಲ್ಲಿ ಇರಿಸಲಾಗುತ್ತೆ? ಈಗ ಒಂದು ಕಡೆ ಪವಿತ್ರಗೌಡ A1 ಆರೋಪಿ, ಆಕೆಯನ್ನು D ಬ್ಯಾರಕ್ನಲ್ಲಿ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಆಗಿದೆ. ಮತ್ತೊಂದು ಕಡೆ ಆಕೆಯ ಜೊತೆಲಿ 8 ಜನ ಬೇರೆ ಬೇರೆ ಮಹಿಳಾ ಕೈದಿಗಳು ಕೂಡ ಇದ್ದಾರೆ. ಈಗ ದರ್ಶನ್ ಅಂಡ್ ಟೀಮ್ ಈಗ ಜೈಲಿನ ಒಳಗಡೆ ಹೋಗಿ ಅಲ್ಲಿ ಒಂದಷ್ಟು ಪ್ರಕ್ರಿಯೆಗಳನ್ನು ಶುರು ಮಾಡಿದ್ದಾರೆ. ನೋಡಿ ಅಲ್ಲಿ ಲೆಡ್ಜರ್ ಬುಕ್ ಇರುತ್ತೆ, ಆ ಒಂದು ಬುಕ್ನಲ್ಲಿ ಆರೋಪಿಯ ಪ್ರಕರಣದ ವಿಚಾರವಾಗಿ ಒಂದಷ್ಟು ಆರೋಪಿ ಹೆಸರು ಅದೆಲ್ಲವನ್ನು ಕೂಡ ಮೆನ್ಷನ್ ಮಾಡಿಕೊಂಡು ಲೆಡ್ಜರ್ ಬುಕ್ನಲ್ಲಿ ಅದನ್ನು ಎಂಟ್ರಿ ಮಾಡಿಕೊಳ್ಳಲಾಗುತ್ತೆ. ಎಂಟ್ರಿ ಮಾಡಿಕೊಂಡು ಅವರ ಬಳಿ ಏನು ವಸ್ತುಗಳಿರುತ್ತೆ ಅದನ್ನು ಅವರು ಚೆಕ್ ಮಾಡ್ತಾರೆ. ಪ್ರತಿಯೊಂದು ಕೂಡ ಚೆಕ್ ಮಾಡಿ ಆ ಬಳಿಕ ಅವರನ್ನು ಒಳಗೆ ಕಳಿಸಿಕೊಡುವಂಥ ಕೆಲಸಗಳಾಗುತ್ತೆ. ಇವತ್ತೇ ನಂಬರ್ ಬರುತ್ತಾ ಕೈದಿ ನಂಬರ್, ಅಥವಾ ನಾಳೆ ಅದು ನಂಬರ್ ಬರ್ತಂದ್ರೆ, ಅಂದರೆ ಯಾರೇ ಒಬ್ಬ ಕೈದಿ ಹೋದರೂ ಕೂಡ ಅಲ್ಲಿ ಅವರು ಒಂದು ನಂಬರ್ ಕೊಡ್ತಾರೆ. ಆ ನಂಬರ್ ಏನಂತಂದರೆ ಇಲ್ಲಿಯವರೆಗೂ ಎಷ್ಟು ಜನ ಕೈದಿಗಳು ಹೋಗಿದ್ದ ಅಂತೇಳಿ. ಇವತ್ತು 10 ಜನ ಹೋಗಿದ್ರೆ 10 ಜನ ಅಂದರೆ ನನಗೆ 5,000 ಅಂತ ಇದ್ರೆ ನಂಬರು, ಇವತ್ತು 5,001 ಅಂತೇಳಿ ಶುರುವಾಗುತ್ತೆ. ಇವತ್ತು ದರ್ಶನ್ 10ನೇ ಆರೋಪಿಯಾಗಿ ಜೈಲಿನ ಒಳಗಡೆ ಹೋಗ್ತಾ ಇರೋದಾದರೆ 5,010 ಅಂತೇಳಿ ನಂಬರ್ ಬರುತ್ತೆ. ಈ ರೀತಿಯಾಗಿ ನಂಬರನ್ನು ಕೊಡುವಂಥ ಕೆಲಸ ಲೆಡ್ಜರ್ ಬುಕ್ಕಲ್ಲಾಗುತ್ತೆ. ಅದಾದ ಬಳಿಕ ಅವರಿಗೆ ನಂಬರ್ಗಳನ್ನು ಕೂಡ ಕೊಡ್ತಾರೆ. ಯಾವ ಬ್ಯಾರಕ್ನಲ್ಲಿ ಇರಿಸಲಾಗುತ್ತೆ, ಅವರ ಜೊತೆಲಿ ಯಾರೆಲ್ಲ ಇರ್ತಾರೆ ಅನ್ನೋದು ಇನ್ನಷ್ಟೇ ಮಾಹಿತಿ ಕೂಡ ಲಭ್ಯವಾಗುತ್ತೆ. ಮತ್ತೊಂದು ಶ್ರೀಲಕ್ಷ್ಮಿ ನೋಡಿ 3 ಗಂಟೆ ಸುಮಾರಿಗೆ ಆರೋಪಿಗಳನ್ನು ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಯಿಂದ ಕರೆದುಕೊಂಡು ಹೋಗಲಾಗುತ್ತೆ. ಅದಕ್ಕಿಂತ ಮುಂಚೆ ಅಲ್ಲೇ ಮಲ್ಲತ್ತಳ್ಳಿ ಸರ್ಕಾರಿ ಆಸ್ಪತ್ರೆ ವೈದ್ಯರನ್ನು ಕರೆಸಿ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೂಡ ಕೊಡಿಸ್ತಾರೆ. ಚಿಕಿತ್ಸೆಯನ್ನು ಕೊಡಿಸಿ ಮೆಡಿಕಲ್ ಚೆಕಪ್ಪನ್ನು ಮಾಡಿ ಆ ಬಳಿಕ ಅವರನ್ನು ಕರೆದುಕೊಂಡು ಹೋಗುವಂಥ ಕೆಲಸಕ್ಕೂ ಕೂಡ ಮುಂದಾಗ್ತಾರೆ. ಅಂದರೆ ಅಲ್ಲಿ 3 ಗಂಟೆಗೆ ಹೊರಟು 3:45 ಸುಮಾರಿಗೆ ಕೇವಲ ಅರ್ಧ ಗಂಟೆಯಲ್ಲಿ ಕೋರ್ಟ್ಗೆ ಆಗಮಿಸ್ತಾರೆ. ಕೋರ್ಟ್ನಲ್ಲಿ ಅವರ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಂಥ ಸಂದರ್ಭದಲ್ಲಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂಥ ಪ್ರಸನ್ನ ಕುಮಾರ್ ಅವರು ಒಂದಷ್ಟು ವಿಚಾರಗಳನ್ನು ಅಲ್ಲಿ ಪ್ರಸ್ತಾಪ ಮಾಡ್ತಾರೆ. ಅಂದರೆ ಪ್ರಮುಖವಾಗಿ ಪೊಲೀಸರು ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಈ ಒಂದು ಪ್ರಕರಣದ ಎಲ್ಲ ಆರೋಪಿಗಳನ್ನು ಒಂದೇ ಜೈಲಿನಲ್ಲಿ ಇರಿಸೋದು ಬೇಡ, ಬೇರೆ ಬೇರೆ ಜೈಲಿನಲ್ಲಿ ಇರಿಸಬೇಕು, ಅದಕ್ಕೆ ನೀವು ಸಮ್ಮತಿಯನ್ನು ಸೂಚಿಸಬೇಕು ಅಂತೇಳಿ ನ್ಯಾಯಾಧೀಶರ ಬಳಿ ಮನವಿಯನ್ನು ಕೂಡ ಮಾಡ್ಕೊಳ್ತಾರೆ. ಅದಕ್ಕೆ ಅಕ್ಸೆಪ್ಟನ್ನು ಮಾಡಿದಂಥ ನ್ಯಾಯಾಧೀಶರು ಈ ವಿಚಾರವಾಗಿ ನಾವು ಸೋಮವಾರ ಬೆಳಗ್ಗೆ ಚರ್ಚೆಯನ್ನು ಮಾಡೋಣ ಅಂತೇಳಿ ಅವರಿಗೆ ಸೂಚನೆ ಕೂಡ ಕೊಡ್ತಾರೆ. ಸೋಮವಾರ ಬೆಳಗ್ಗೆ ದರ್ಶನನ್ನು ಹೊರತುಪಡಿಸಿ ಬೇರೆ ಬೇರೆ ಆರೋಪಿಗಳನ್ನು ಯಾವ ಜೈಲಿಗೆ ಶಿಫ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದು ವಿಚಾರಣೆ ಕೂಡ ನಡೆಯುತ್ತೆ. ಅದಾದ ಬಳಿಕ ಎಲ್ಲ ಆರೋಪಿಗಳನ್ನು ಜುಲೈ 4ನೇ ತಾರೀಕುವರೆಗೂ ಅಂದರೆ 14 ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ 14 ದಿನ
ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ನ್ಯಾಯಾಧೀಶರು ಆದೇಶವನ್ನು ಹೊರಡಿಸ್ತಾರೆ. ಹೀಗೆ ಹೊರಡಿಸಿದ ಕೆಲವೇ ಕ್ಷಣಗಳಲ್ಲಿ, ಕೆಲವೇ ಸೆಕೆಂಡ್ಗಳಲ್ಲಿ ಅವರನ್ನು ಕರೆದುಕೊಂಡು ಬರ್ತಾರೆ. ಅಲ್ಲಿಂದ ಕರ್ಕೊಂಬಂದು ನೇರವಾಗಿ 3:45ಗೆ ಹೊರಟಂಥ ಎಲ್ಲಿ ಪೊಲೀಸರು 4 ಗಂಟೆ ಸುಮಾರು ಹೊಡ್ತಾರೆ. ಅರ್ಧ ಮುಕ್ಕಾಲು ಗಂಟೆ ಅಷ್ಟೊತ್ತಿಗೆ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹಕ್ಕೆ ಎಲ್ಲರನ್ನೂ ಕೂಡ ಕರ್ಕೊಂಬರ್ತಾರೆ. ಈ ನಡುವೆ ಇವತ್ತು ನಾವು ಮೊನ್ನೆ ಕೂಡ ಫಾಲೋ ಮಾಡಿದ್ವಿ, ಅದರ ಹಿಂದಿನ ಸಂದರ್ಭದಲ್ಲಿ ಕೂಡ ಫಾಲೋ ಮಾಡುವಂಥ ಕೆಲಸವನ್ನು ಮಾಡಿದ್ವಿ ಶ್ರೀಲಕ್ಷ್ಮಿ. ಆದರೆ ಇವತ್ತು ನಾವು ನೋಡಿದ್ವಲ್ಲ, ಬೈಕ್ಗಳಲ್ಲಿ ಸುಮಾರು ಜನ ಬಂದು ಅಲ್ಲಿ ಅಡ್ಡಪಡಿಸೋದು, ಪೊಲೀಸ್ ವಾಹನದ ಪಕ್ಕಕ್ಕೆ ಹೋಗಿ ಮೊಬೈಲ್ನಲ್ಲಿ ಫೋಟೋಗಳನ್ನು ತೆಗೆಯೋದು, ಈ ಕೆಲಸಗಳಾಗ್ತಾ ಇತ್ತಲ್ಲ, ಇಲ್ಲೋ ಒಂದು ಕಡೆ ಈ ವಿಚಾರ ಇವತ್ತು ಪೊಲೀಸರಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಅಡಚಣೆ ಉಂಟಾಗಿತ್ತು ಅಂದರೂ ಕೂಡ ತಪ್ಪಾಗೋದಿಲ್ಲ. ಅಷ್ಟೇ ಅಲ್ಲ, ಅವರು ಮಾಧ್ಯಮದವ್ರಿಗೂ ಕೂಡ ಒಂದಷ್ಟು ಅಡೆತಡೆಯನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಸೊ ಈಗ ಈ ರೀತಿಯಾಗಿ ಫಾಲೋ ಮಾಡ್ಕೊಂಡು ಬಂದ ಸಂದರ್ಭದಲ್ಲಿ ಅದರಲ್ಲೂ ಪ್ರಮುಖವಾಗಿ ಕೋರ್ಟ್ನ ಆವರಣದ ಹೊರಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ರು. ಅದಾದ ಬಳಿಕ ಅಲ್ಲಿಂದ ಇಲ್ಲಿವರೆಗೂ ಕೂಡ ಕರೆದುಕೊಂಡು ಬರುವಂಥ ಸಂದರ್ಭದಲ್ಲಿ ರಸ್ತೆಯ ಎರಡೂ ಭಾಗದಲ್ಲಿ ಕೂಡ ನಿಂತು ಮೊಬೈಲ್ನಲ್ಲಿ ವಿಡಿಯೋಗಳನ್ನು ತೆಗೆಯೋದು, ಫೋಟೋಗಳನ್ನು ತೆಗೆಯೋ ಕೆಲಸಗಳು ಕೂಡ ಆಗ್ತಾ ಇತ್ತು. ಸೊ ಇದೆಲ್ಲವನ್ನು ಕೂಡ ನಮಗೆ ಇವತ್ತು ಫಾಲೋ ಮಾಡುವಂಥ ಸಂದರ್ಭದಲ್ಲಿ ನಮಗೆ ಕಾಣೋದಕ್ಕೆ ಸಿಕ್ಕಿತ್ತು. ಅದಾದ ಬಳಿಕ ನೋಡಿ ಇಲ್ಲಿ ಯಾವ ರೀತಿಯಾಗಿ ಬಂದೋಬಸ್ತನ್ನು ಮಾಡ್ಕೊಂಡಿದ್ದಾರೆ ಅಂತೇಳಿ ನಾವು ಗಮನಿಸ್ತಾ ಇದ್ದೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಈ ಹಿಂದೆ ಜಯಲಲಿತಾ ಇದೇ ಒಂದು ಕೇಂದ್ರ ಕಾರಾಗೃಹಕ್ಕೆ ಬಂದಾದ ಸಂದರ್ಭದಲ್ಲಿ ಕೂಡ ರಿಪೋರ್ಟಿಂಗನ್ನು ಮಾಡಿದ್ವಿ. ಶಶಿಕಲಾನನ್ನು ಕೂಡ ಇಲ್ಲಿ ಕರ್ಕೊಂಡ್ಬಂದಂಥ ಸಂದರ್ಭದಲ್ಲಿ ರಿಪೋರ್ಟಿಂಗನ್ನು ಮಾಡಿದ್ವಿ. ಆವಾಗ ಯಾವ ರೀತಿಯಾಗಿ ಬಂದೋಬಸ್ತನ್ನು ಮಾಡ್ಕೊಂಡಿದ್ರು ಅದೇ ರೀತಿಯಾಗಿ ಇವತ್ತು ಕೂಡ ಬಂದೋಬಸ್ತನ್ನು ಮಾಡ್ಕೊಂಡಿದ್ದಾರೆ ಅಂದರೂ ಕೂಡ ತಪ್ಪಾಗೋದಿಲ್ಲ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಇದು ವೇದಿಕೆ, ಇದು ಫೋಟೋ ಎಲ್ರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.